ಸುಭಾಷ್, BGM ಸಲಾಂ ಹಿರೋನಿ, ಗಾಯನ ಅಭಿಷೇಕ್, ಮೇಘನಾ, ವಿಶಾಖ್. ಓಂ ಶ್ರೀ ಸಾಯಿರಾಮ್. ಜನಕ ಟೈಟಲ್ ಚೆನ್ನಾಗಿದೆ, ಯಾಕಂದರೆ ಶೀರ್ಷಿಕೆ ಮುಖ್ಯ. ತುಂಬ ಪಿಕ್ಚರ್ಸ್ ಬರ್ತಾ ಇದ್ದೀವಿ, ಟೈಟಲ್ಸ್ ಮಾಡ್ತಾ ಇದ್ದೀವಿ. ಏನು ಟೈಟ್ಲು ಯಾರಿಗೂ ಒಬ್ರಿಗೆ ಅರ್ಥ ಆಗಲ್ಲ. ಬಟ್ ಜನಕ ಕ್ಲಿಯರಾಗಿ ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ, ಡಿಸೈನ್ ನೋಡೋಕ್ಕೆ ಚೆನ್ನಾಗಿದೆ. ಜನಕ ಚಿತ್ರಕ್ಕೆ ಮುಖ್ಯ ಜನನಿ, ಅವ್ರ ತಾಯಿಯವರು. ಆಟೋಮೆಟಿಕ್ ಈ ಸಿನಿಮಾ ಮಾಡೋಕ್ಕೂ ನೀವೇ ಕಾರಣ ಅಲ್ವಾ? ಜನನಿ ತಾಯಿ. ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ. ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕಂದ್ರೂ ನಮ್ಮ ತಂದೆ ತಾಯಿ ಗುರುಗಳು ಮುಖ್ಯ. ಮೊದಲನೇ ಗುರು ತಾಯಿ, ಎರಡನೇ ಗುರು ತಂದೆ, ಮೂರನೇ ಗುರು ವಿದ್ಯಾಬುದ್ಧಿ ಹೇಳಂಥವ್ರು. ನಮ್ಮೆಲ್ಲರಿಗೂ ಗುರು ದೇವರು. ನಾವೇನೇ ಮಾಡಿದ್ರು ದೇವರ ಹೆಸರಲ್ಲೇ ಮಾಡ್ತೀವಿ. ನಾವು ದೇವರು ಇದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾವು ಮಾಡೋ ಕಾರ್ಯಕ್ರಮದಲ್ಲಿ ಅವರು ಭುಜ ತಟ್ಟು ಮುಂದಕ್ಕೆ ಹೋಗಿ ನಾನಿದ್ದೀನಿ ಅಂತ ದೇವರು ಹೇಳಿ ನಮ್ಮನ್ನು ಕಳಿಸ್ತಾರೆ. ಕುಟುಂಬ ಕಥಾಚಿತ್ರ ಅಂತ ಹೇಳಿದ್ದಾರೆ. ಕುಟುಂಬ ಸೇರಿ ಮಾಡಿದಂಥ ಕುಟುಂಬ ಕಥಾಚಿತ್ರ ಈ ಜನಕ. ತಾಯಿ, ತಂದೆ, ಮಕ್ಕಳು, ಸೊಸೆ ಎಲ್ಲ ಸೇರಿ ಮಾಡಿದ್ದಾರೆ ಸಿನಿಮಾನಲ್ಲಿ. ಕುಟುಂಬ ಸೇರಿ ಕುಟುಂಬ ಕಥಾಚಿತ್ರ ಮಾಡಿದ್ದಾರೆ. ಅದರಿಂದ ಡಬಲ್ ಕುಟುಂಬ ನಿಮ್ಮದು. ಅದೇ ಹೇಳಿದ್ರಲ್ಲ, ನಿಮ್ಮ ಕುಟುಂಬ ಸೇರಿ ಒಂದು ಕುಟುಂಬ ಕಥಾಚಿತ್ರ ಮಾಡಿದಿರಿ. ಆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಬೇಕು. ಜನಕ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿ ಸಕ್ಸಸ್ ಆಗಬೇಕಂತ ನಾನು ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಈ ಕಾಲದಲ್ಲಿ ಸಿನಿಮಾ ಮಾಡೋದು ದೊಡ್ಡದಲ್ಲ. ವರ್ಷಕ್ಕೆ 300 ಪಿಕ್ಚರ್ ಮಾಡ್ತಾ ಇದ್ದೀವಿ ನಾವು. ಹೆಂಗೆ ರೀಚ್ ಮಾಡಬೇಕು, ನಮ್ಮ ಸಿನಿಮಾ ಇದೆ ಅಂತ ಗೊತ್ತು ಮಾಡಬೇಕನ್ನೋದು ಮುಖ್ಯ. ದಟ್ ಮೀನ್ಸ್ ಒಂದು ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಿರ್ಮಾಪಕರು ಕೇವಲ ಸಿನಿಮಾ ಮಾಡೋಕ್ಕೋಸ್ಕರ ಕಷ್ಟಪಡೋರು. ಹಂಚಿಕೆದಾರರು ಈ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡಬೇಕಂತ ಅವ್ರು ಕಷ್ಟಪಡೋರು. ಥಿಯೇಟ್ರ್ ಯಾಜಮಾನ್ಯ ಒಳ್ಳೆ ಸಿನಿಮಾ ನಮಗೆ ಬರಬೇಕು, ಈ ಸಿನಿಮಾ ಚೆನ್ನಾಗಿ ಪ್ರಮೋಟ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ಡಿಸ್ಟ್ರಿಬ್ಯೂಟರ್ಗೆ ಪ್ರೊಡ್ಯೂಸ್ ಕೊಡಬೇಕಂತ ಆಸೆ ಪಡೋರು. ಕಲಾವಿದರು, ಸಾಂಕೇತಿಕರು ಇಬ್ಬರು ಸೇರಿ ಅನ್ನದಾತರನ್ನ, ನಿರ್ಮಾಪಕರನ್ನ ಹೆಂಗೆ ಬದುಕಿಸ್ಬೇಕು ಅಂತ ಆಸೆ ಪಡೋರು. ಇವಾಗ ಆ ಕಾಲದ ನಿರ್ದೇಶಕರಿಲ್ಲ, ಆ ಕಾಲದ ನಿರ್ಮಾಪಕರಿಲ್ಲ, ಆ ಕಾಲದ ಕಲಾವಿದರಿಲ್ಲ, ಆ ಕಾಲದ ಹಂಚಿಕೆದಾರರಿಲ್ಲ, ಆ ಕಾಲದ ಥಿಯೇಟ್ರ್ ಯಾಜಮಾನ್ಯ ಇಲ್ಲ. ನಾವು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಈ ಕಾಲದಲ್ಲಿ ನಾವೇ ಅವರಿಗೆ ದುಡ್ಡು ಕೊಟ್ಟು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ನಾವೇ ಥಿಯೇಟರ್ಸ್ಗೆ ಅಡ್ವಾನ್ಸ್ ಕಟ್ಟಿ ಸಿನಿಮಾ ಮಾಡುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಜನ ಅಂತ ಹೇಳ್ತೀವಿ ನಾವು. ಜನ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಜನ ಅವಾಗ ಸಿಕ್ಕುವಾಗ ಹೇಳ್ತಾರೆ, ಏನನ್ನ ನಾವು ನೋಡೋ ಸಿನಿಮಾಗಳು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ ಜನ. ನೀವು ನೋಡ್ತಾ ಇಲ್ಲಪ್ಪ, ನಾವು ಸಿನಿಮಾ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ನಾನು ಅಂದರೆ ಇದು ವಯಸ್ಸು ವರ್ಷ. ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದು ನೋಡೇ ನೋಡ್ತಾರೆ. 300 ಚಿತ್ರದಲ್ಲಿ ಒಂದು 4-5 ಚಿತ್ರ ಜನ ನೋಡ್ತಾ ಇದ್ದಾರೆ. ಅವ್ರು ನೋಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಒಳ್ಳೆ ಸಿನಿಮಾ ಮಾಡುವಾಗ ಜನ ಬಂದು ನೋಡೇ ನೋಡ್ತಾರೆ. ಇದು ನಿಜ. ಈ ಕಾಲ ಅಲ್ಲ, 75 ವರ್ಷ ನಾವು ನೋಡ್ತಾನೆ ಇದ್ದೀವಿ. ಒಳ್ಳೆ ಚಿತ್ರ ಯಾವತ್ತೂ ಫ್ಲಾಪ್ ಆಗಲಿಲ್ಲ, ಕೆಟ್ಟ ಚಿತ್ರ ಯಾವತ್ತೂ ಸಕ್ಸಸ್ ಆಗಲಿಲ್ಲ. ನಾವು ನಮ್ಮ ಕೈನಲ್ಲಿದೆ ಸಿನಿಮಾ ಮಾಡೋದು. ಒಳ್ಳೆ ಕಥೆ, ಆಗಿರ್ತಕ್ಕಂಥ ಬರಹಗಾರರು, ಅದಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ಸು, ಅದಿರ್ತಕ್ಕಂಥ ಟೀಮ್, ಅದಿರ್ತಕ್ಕಂಥ ನಿರ್ದೇಶಕ, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾರೆ ಡೈರೆಕ್ಟರ್ನ. ನಮ್ಮ ಕಾಲದಲ್ಲಿ ಸಾಯಿ ಪ್ರಕಾಶ್ ಅನ್ನೋ ಹೆಸರು ನೋಡಿ ಥಿಯೇಟ್ರ್ ಜನ ಬರೋರು.
ಅಂದರೆ ನಮ್ಮ ಶ್ರಮ ಹೆಂಗಿದೆ ಅಂತ ನಾವು ಯೋಚನೆ ಮಾಡಬೇಕು. ಒಬ್ಬ ಹೀರೋ ನೋಡ್ಕೊಂಡು ಸಿನಿಮಾ ಬರೋರು, ಒಬ್ಬ ಸಂಸ್ಥೆ ನೋಡಿ ಸಿನಿಮಾ ಬರೋರು ಆ ಕಾಲದಲ್ಲಿ. ಆ ಥರ ಚರಿತ್ರೆ ಕರ್ನಾಟಕ ಮಾತ್ರ ಅಲ್ಲ, ಯಾವತ್ತು ಭಾರತದಲ್ಲಿ ತಮಿಳು ಆಗ್ಬೋದು, ಮಲಯಾಳಂ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ, ಮರಾಠಿ ಯಾವುದೇ ಆಗಲಿ, ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ನಿರ್ಮಾಣ ಸಂಸ್ಥೆಗಳು, ಡಿಸ್ಟ್ರಿಬ್ಯೂಷನ್, ಆ ಕಾಲದ ರಾಜಶ್ರೀ ಪ್ರೊಡಕ್ಷನ್ಸ್ ಅಂತ ಹಿಂದಿ ಫಿಲಿಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋರು. ಅವರಷ್ಟು ಕಡಿಮೆ ಬಡ್ಜೆಟ್ನಲ್ಲಿ ಯಾರು ಸಿನಿಮಾ ಮಾಡಲಿಲ್ಲ. ಕಡಿಮೆ ಬಡ್ಜೆಟ್ನಲ್ಲಿ ಮಾಡಿ ಮ್ಯಾಕ್ಸಿಮಮ್ ಸಂಪಾದನೆ ಮಾಡೋರು ರಾಜಶ್ರೀ ಪ್ರೊಡಕ್ಷನ್ಸ್ ಅವರು. ಅಂದರೆ ಶೋಲೆಗೆ ಈಕ್ವಲ್గా ಸಣ್ಣ ಸಿನಿಮಾಗಳು ಮಾಡಿ ಸಕ್ಸಸ್ ಮಾಡಿದಂಥ ಸಂಸ್ಥೆ ರಾಜಶ್ರೀ ಪ್ರೊಡಕ್ಷನ್ಸ್. ಎನಿ ಬಿಗ್ ಫಿಲಿಮ್ ಇವು ಸಣ್ಣ ಸಿನಿಮಾನೇ ಮಾಡ್ತಾರೆ ಅವರು. ಆ ರಾಜಶ್ರೀ ಹೆಸರು ಕೇಳಿದ್ರೆ ನಾವು ಸಿನಿಮಾಗಳು ನೋಡೋದು. ನಾವು ಅವ್ರು ಮಾಡುವಂಥ ತಗೊಳ್ಳೋಂಥ ಕಥೆ ಆಗ್ಬೋದು, ಸಣ್ಣ ಸಣ್ಣ ಕಲಾವಿದರು, ಅದ್ಭುತವಾದಂಥ ಹಾಡುಗಳು, ಅದ್ಭುತವಾದ ಸಂಭಾಷಣೆ ಎಲ್ಲ ಇರೋದು. ಅದೇ ರೀತಿ ನಾವು ಒಂದು ಸಿನಿಮಾ ಮಾಡಬೇಕಂದ್ರೆ, ನಾವು ಸಿನಿಮಾ ಮಾಡಿದ್ರೆ ಜನ ಬನ್ನಿ ಅಂತ ಯಾರು ಬರಲ್ಲ. ಕಥೆ ಚೆನ್ನಾಗಿರ್ಬೇಕು, ಕಲಾವಿದರು ನೋಡಕ್ಕೆ ಚೆನ್ನಾಗಿರ್ಬೇಕು, ಹಾಡುಗಳು ಕೇಳಕ್ಕೆ ಚೆನ್ನಾಗಿರ್ಬೇಕು. ಆ ಕಾಲದಲ್ಲಿ SP ರೋಡ್ನಲ್ಲಿ ಕ್ಯಾಸೆಟ್ಗೋಸ್ಕರ ಕ್ಯೂలో ನಿಂತ್ಕೊಡೋರು. ಹಂಸಲೇಖ ಅವರ ಹಾಡುಗಳು, ರವಿಚಂದ್ರನ್ ಹಾಡುಗಳು ಯಾವುದು ರಿಲೀಸ್ ಆದರೆ ಕ್ಯೂ ಇರೋದು ಕ್ಯಾಸೆಟ್ ತಗೊಳಕ್ಕೆ. ಇವಾಗ ನೀವು ಕ್ಯಾಸೆಟ್ ಕೊಟ್ಟು ಯಾರು ತಗೊಳ್ತೀರಾ? ಯಾರು ತಗೊಳ್ಳಲ್ಲ. ಯಾಕಂದರೆ ಟೇಪ್ ರೆಕಾರ್ಡ್ ಮಿಸ್ ಹಾಕಿದ್ದೀವಿ. CD ಕೊಡ್ತಂದು ಅದು ಯೂಸ್ ಮಾಡ್ತಾ ಇಲ್ಲ ನಾವು. ಇನ್ನು ಮೊಬೈಲ್ನಲ್ಲಿ ಇರ್ತಾರೆ, ಕಲಿಸ್ಕೊಡಿ ಕೇಳ್ತೀವಿ ಅಂತ ನೋಡಿದ್ವಿ ಅಂತ ಹೇಳೋಂಥ ಪರಿಸ್ಥಿತಿ ಬಂತು. ಅಂದರೆ ಆ ಕಾಲದ ಹಾಡುಗಳು ತೆಲುಗು ಆಗ್ಬೋದು, ತಮಿಳು ಆಗ್ಬೋದು, ಹಿಂದಿ ಆಗ್ಬೋದು, ಈ ಕಾಲದಲ್ಲಿ ಬರ್ತಾ ಇಲ್ಲ. ಹಿಂದಿ ಫೀಲ್ಡನ್ನು ಸತ್ತೋಯ್ತು ಟೋಟಲಾಗಿ ಹೇಳ್ಬೇಕಂದ್ರೆ. ಈ 10 ವರ್ಷದ ಹಿಂದೆ ಇತ್ತೀಚೆಗೆ ನಾವು ನೋಡುವಾಗ ಒಂದು ಹಾಡನ್ನು ಕೇಳೋಂಥ ಪರಿಸ್ಥಿತಿ ಇಲ್ಲ. ಅದು ಹಿಂದೆ ನಾವು ನೋಡುವಾಗ ಒಂದೊಂದು ಚಿತ್ರದ ಹಾಡು, ರಾಜೇಶ್ ಖನ್ನಾ ಅವ್ರದ್ದಾಗ್ಬೋದು, ಅಮೀರ್ ಖಾನ್ ಅವ್ರದ್ದಾಗ್ಬೋದು, ಶಾರುಖ್ ಖಾನ್ ಆಗ್ಬೋದು, ಈ ಥರ ಒಬ್ಬೊಬ್ಬ ಹೀರೋ ನಾವು ತಗೊಳ್ಳುವಾಗ, ನಿದ್ರೆ ಮಾಡುವಾಗ ನಾವು ಆ ಹಾಡುಗಳ ಕೇಳಿ ನಾವು ನಿದ್ರೆ ಮಾಡ್ತಾ ಇರ್ತೀವಿ. ನಿದ್ದದಲ್ಲಿಯೂ ಆ ಹಾಡುಗಳನ್ನ ನಾವು ಗುಣಿಸ್ತಾ ಇರ್ತೀವಿ ನಾವು. ಅದೇ ರೀತಿ ಹಂಸಲೇಖ ಅವರು, ರವಿಚಂದ್ರ ಅವರು ಒಂದು ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು FM ಏನು ಆನ್ ಮಾಡಿದ್ರು ಅವ್ರ ಹಾಡುಗಳೇ ಜಾಸ್ತಿ ಬರುತ್ತೆ. ಸ್ವಲ್ಪ ಹಿಂದೆ ಹೋದರೆ ಅನ್ನವ್ರ ಹಾಡುಗಳು, ಹಂಗೆ ವಿಷ್ಣುವರ್ಧನ್ ಅವರ ಹಾಡುಗಳು, ಈ ಥರ ಇರುತ್ತೆ. ಇವಾಗ ಯಾರು ಆ ರೀತಿ ಕಷ್ಟಪಡ್ತಾ ಇದ್ದಾರೆ? ಡೌಟ್ ಆಗತ್ತೆ. ಏನೋ ಹಾಡು ಬರಿತಾ ಇದ್ವಿ, ಏನೋ ಹಾಡು ಕಂಪೋಸ್ ಮಾಡ್ತಾ ಇದ್ವಿ, ಏನೋ ಹಾಡ್ತಾ ಇದ್ವಿ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಜನಗಳನ್ನ ಬೈಕೊಂಡು ಪ್ರಯೋಜನ ಇಲ್ಲ. ಒಳ್ಳೆ ಸಿನಿಮಾ ನೋಡ್ತಾ ಇದ್ದಾರಲ್ವಾ? ಕಾಂತಾರ ಯಾಕೆ ನೋಡಿದ್ದಾರೆ? ಸಿನಿಮಾನಲ್ಲಿ ಏನೋ ಇದೆ ಅಂತ ನೋಡಿದ್ದಾರೆ. ರಿಷಬ್ ಶೆಟ್ಟಿಗೋಸ್ಕರ 2 ವಾರ ಯಾರು ಬಂದಿಲ್ಲ. 3ನೇ ವಾರ ಸಿನಿಮಾ ಪಿಕಪ್ ಆಯಿತು. ಆ ಸಂಸ್ಥೆ ಒಂದು ಗೌರವ ಇದೆ, ಬೊಂಬಾಳಿಗೆ ಸಂಸ್ಥೆ ಒಂದು ಗೌರವ ಇದೆ. ಆದ್ರೂ ಅವ್ರು 2 ವಾರ ಕಾದಿದ್ದಾರೆ. ಆಮೇಲೆ ಅದು 12 ವರ್ಷ ಅಲ್ಲ, 100 ಡೇಸ್ ಅಲ್ಲ, ಕೋಟಿ ಸಂಪಾದನೆ ಮಾಡಿತು. ಏನೋ ಒಂದು ಇಷ್ಟ ಆಗ್ಬೇಕು ನಮಗೆ ಸಿನಿಮಾದಲ್ಲಿ. ಬಾಯಿನಿಂದ ಕಿವಿಗೆ, ಕಿವಿನಿಂದ ಬಾಯಿಗೆ, ಒಂದರಿಂದ ಒಂದು ಗೊತ್ತಾಗಬೇಕು. ಅವಾಗ ಜನ ಥಿಯೇಟ್ರಿಗೆ ಬರ್ತಾರೆ. ಇವಾಗ ನಮ್ಮ ದುರದೃಷ್ಟ ಏನಂದರೆ, 1 ವಾರ ಅಡ್ವಾನ್ಸ್ ಕಟ್ತೀವಿ ನಾವು. ಈ 2-3 ದಿನ ಬರಲಿಲ್ಲ ಅಂದರೆ ಅವ್ನು ಇನ್ನೊಂದು ಪಿಕ್ಚರ್ ಬುಕ್ ಮಾಡ್ಕೊಂಡು ಬಿಡ್ತಾನೆ. ಪೇಪರ್ನಲ್ಲಿ ಈ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, ಭಾನುವಾರನೇ ಇದು ಸೇಮ್ ಡೇ ನೆಕ್ಸ್ಟ್ ವೀಕ್ ನಮ್ಮದೇ ಸಿನಿಮಾ ಅಂತ ಅವನೇ ಅನೌನ್ಸ್ ಮಾಡ್ತಾನೆ. ಅಂದರೆ ನಮ್ಮ ಹಣೆ ಬರೋಣ ನಾವೇ ಡಿಸೈಡ್ ಮಾಡ್ಬಿಟ್ಟಿದ್ವಿ ನಾವು, ನಮ್ಮ ಸಿನಿಮಾ 1 ವಾರ ಅಂತ. ಕೋಆಪ್ರೇಟ್ ಮಾಡೋರು ಯಾರಿಲ್ಲ. ಅದರಿಂದ ನಮ್ಮ ನಿರ್ಮಾಪಕರಿಗೆ ಹೇಳೋದು ಒಂದೇ, ಸಿನಿಮಾ ಮಾಡಿದ್ರಿ, ಸಿನಿಮಾ ಮಾಡೋಕ್ಕೆ ಕಷ್ಟಪಟ್ಟಿದೆ ಅಂತ ಹೇಳಿದ್ರಿ, ಕಷ್ಟಪಡಲಿಲ್ಲ, ನಾವು ಇಷ್ಟಪಟ್ಟು ಮಾಡಿದಿರ. ಏನೇ ಮಾಡಿ ನೀವು ಊಟ ಮಾಡಿ, ನೀರು ಕುಡಿರಿ, ಇಷ್ಟಪಟ್ಟೆ ಮಾಡ್ಬೇಕು ನಾವು. ಪ್ರತಿಯೊಬ್ಬರಲ್ಲಿ ಕಷ್ಟ ಇರುತ್ತೆ. ಏನು ಕಷ್ಟ ಇದೆ ಈ ಪ್ರಪಂಚದಲ್ಲಿ? ನಾವು ವಿಜಯನಲ್ಲಿ ಇಲ್ಲಿ ಬರ್ಬೇಕಂದ್ರೆ ಕಷ್ಟನೇ ಅಲ್ವಾ? ಬಟ್ ನಿಮ್ಮಿಂದ ಪ್ರೀತಿಯಿಂದ ನಾವು ಬಂದಿದ್ದೀವಿ, ನಾವು ಬಟ್ ಇಷ್ಟಪಟ್ಟು ಬಂದಿದ್ದೀವಿ ನಾವು. ಅದರಿಂದ ನಿಮ್ಮ ಕುಟುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದಿರ. ಜನ ಇಷ್ಟ ಆಗ್ಬೇಕಂದ್ರೆ ನಿಜವಾಗ ಆವಾಗ ಕಷ್ಟಪಡಬೇಕು. ಈ ಸಿನಿಮಾನ ಪ್ರಮೋಟ್ ಮಾಡಬೇಕು ಚೆನ್ನಾಗಿ. ಆ ಥರ ಬಿಡಬಾರದು. ಸಿನಿಮಾ ರೆಡಿ ಆಯಿತು, ಸೆನ್ಸಾರ್ ಆಯಿತು, ನಾವು ರಿಲೀಸ್ ಮಾಡೋಣ ಅಂದರೆ ಏನು ಪ್ರಯೋಜನ ಇಲ್ಲ. ಇವಾಗ ಡಿಜಿಟಲ್ ಮೀಡಿಯಾ ಚೆನ್ನಾಗಿದೆ, ಒಳ್ಳೆ ಒಳ್ಳೆ
ನಮ್ಮವರೆಲ್ಲ ವೆಬ್ಸೈಟ್ಸಲ್ಲಿ ಇಟ್ಕೊಂಡಿದ್ದಾರೆ, ಅವನ್ನೆಲ್ಲ ಸಹಾಯ ತಗೊಳ್ಳಿ, ಚೆನ್ನಾಗಿ ಪಬ್ಲಿಸಿಟಿ ಮಾಡಿ, ಆಮೇಲೆ ಸಿನಿಮಾ ರಿಲೀಸ್ ಮಾಡಿ. ಒಂದೇ ದಿನ 6 ಸಿನಿಮಾ, ಒಂದೇ ದಿನ 12 ಸಿನಿಮಾ ಬಂದರೆ ಯಾರಿಗೋಸ್ಕರ ಅವರು ಯಾರನ್ನು ನೋಡ್ಬೇಕನ್ನೋ ಕನ್ಫ್ಯೂಷನ್ ಅವ್ರಿಗೆ ಇರುತ್ತೆ, ಅದಕ್ಕೆ ಯಾರು ಬರ್ತಾ ಇಲ್ಲ. ಅದರಿಂದ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ನಿಮ್ಮ ಮಗ ಮೇಲೆ ಬರಬೇಕಂತ ಕುಟುಂಬ ಎಲ್ಲ ಕಷ್ಟಪಟ್ಟಿದ್ದೀರ. ಆ ಕಷ್ಟಕ್ಕೆ ಫಲ ಸಿಕ್ಕಬೇಕಂದ್ರೆ ಬಿಡುಗಡೆ ನೀವು ಚೆನ್ನಾಗಿ ಮಾಡ್ಕೋಬೇಕು. ಈ ಬಿಡುಗಡೆಗೆ ಇವತ್ತಿನಿಂದ ಯಾವ ರಿಲೀಸ್ ಮಾಡಿದ್ರಿ, ಈ ಮಧ್ಯದಲ್ಲಿ ಏನು ಪಬ್ಲಿಸಿಟಿ ಮಾಡೋಕೆ, ಯಾವ ರೀತಿ ಜನಕ್ಕಾವ ಸಿನಿಮಾ ಇದೆಯಂತ ಜನರಿಗೆ ಗೊತ್ತಾಗಬೇಕು. ಆವಾಗ ಜನ ಬರ್ತಾರೆ. ಇಲ್ಲ ಗುಂಪಿನಲ್ಲಿ ನಾವು ಹಾಕ್ಬಿಟ್ರೆ ಯಾರ್ಯಾರಿಗೆ ಗೊತ್ತಾಗಲ್ಲ. ಟೈಟ್ಲ್ ಚೆನ್ನಾಗಿದೆ, ಕ್ಯಾಚಿ ಆಗಿದೆ, ಕೇಳಿದ ತಕ್ಷಣ ಇದರಲ್ಲಿ ಏನು ಇರ್ಬೋದಪ್ಪ, ತಂದೆ ಮಗ ಅಂತ ಹೇಳಿದಾರ ನನ್ನ ಮಗ, ತಂದೆ ಮಗ ಸಂಬಂಧಪಟ್ಟಂತೆ ಒಳ್ಳೆ ಕುಟುಂಬ ಕಥಾ ಚಿತ್ರ ಅಂತ. ಸಾಂಗ್ಸ್ ಚೆನ್ನಾಗಿದೆ, ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದೇ, ನಮ್ಮ ಮಕ್ಕಳು ನಮಗೆ ಚೆನ್ನಾಗಿರ್ತಾರೆ. ನಮ್ಮ ಮಕ್ಕಳನ್ನ ಇನ್ನೊಬ್ಬರು ಇಷ್ಟಪಡಬೇಕು, ಆವಾಗ ಕಷ್ಟಪಡ್ಬೇಕು. ನಾವು ಅವ್ರು ಇಷ್ಟ ಆಗೋ ಥರ ಮಾಡಬೇಕಂದ್ರೆ ನಾವು ಕಷ್ಟಪಟ್ಟು ಇದು ಪಬ್ಲಿಸಿಟಿ ಮಾಡಿ ಈ ಥರ ಸಿನಿಮಾ ಇದೆ ಅನ್ನೋ ಗೊತ್ತಾದ್ರೇ ಜನ ಬರೋದು. ಇವಾಗ ಇಲ್ಲಾಂದರೆ ನೀವು ಏನು ಕಷ್ಟಪಟ್ಟಿದ್ದೀರ ಅಂತ ಹೇಳಿದ್ರಲ್ವ, ಅದು ಯಾವುದೋ ನಮಗೆ ಪ್ರಯೋಜನ ಆಗಲ್ಲ. ಅದರಿಂದ ನೀವು ಫಸ್ಟ್ ಟೈಮ್, ನೀವು ಲಾಸ್ಟ್ ಟೈಮ್ ಕಾರಣವಾಗ ಹೇಳಿದ್ರಿ ನನ್ನ ಮಗನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಒಳ್ಳೆದಮ್ಮ ಸಿನಿಮಾ ಮಾಡಿ ಅಂತ ನಾನು ವಿಶ್ ಮಾಡಿದ್ದೀನಿ. ನನ್ನ ವಿಶ್ ನಿಜ ಆಯಿತು. ಸಿನಿಮಾ ಮಾಡಿದಿರ, ಸಂತೋಷ. ಸಕ್ಸಸ್ ಆಗಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸಕ್ಸಸ್ ಆಗಲಿ. ಸಕ್ಸಸ್ ಆದ್ಮೇಲೆ ನಮ್ಮನ್ನೆಲ್ಲ ಕರೆದು ಇದೇ ರೀತಿ ಮಾತಾಡಿಸಿ ಬೆಸ್ಟ್ ಆಫ್ ಲಕ್ ಚೆನ್ನಾಗಿ. ತಂದೆ ಮತ್ತೆ ಮಗುಂದು ಒಂದು ಒಳ್ಳೆ ಸ್ಟೋರಿ ಇದು. ದಯವಿಟ್ಟು ಇದು ನನ್ನ ಫಸ್ಟ್ ಹೆಜ್ಜೆ, ನಂದು ನನ್ನ ತಾಯಿದು. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ. ನಾನು, ನನ್ನ ತಾಯಿ, ಜೊತೆಗೆ ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಹೆಜ್ಜೆ ಇಟ್ಟಿದ್ದೀವಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಮೋಸ ಆಗಿರೋದು ಇರ್ಬೋದು, ಎಲ್ಲ ಆಗಿರೋದಿರ್ಬೋದು. ಸೊ ಇದೊಂದು ಸಕ್ಸಸ್. ಇದು ನನಗೆ ಆಗಲಿ, ನಮ್ಮ ತಂಡಗೆ ಆಗಲಿ, ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ತಾಯಿಗೆ ಇದೊಂದು ದೊಡ್ಡ ಸಕ್ಸಸ್ಸು. ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ಬಂದಿರೋರು, ಕನಸುಗಳು ಕಟ್ಕೊಂಡ್ ಬಂದಿರೋರು, ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಬೇಡ್ಕೊಂತೀನಿ. ಈಗೀಗ ಹೆಜ್ಜೆ ಇಟ್ಟು ಬರ್ತಾ ಇದ್ದೀನಿ. ಹೇಳ್ದಂಗೆ ನೀವು ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಪ್ರೈವಸಿ ಮಾಡಬೇಡಿ. ಇನ್ನೂ ಬೆಳೀತಿದ್ದೀವಿ. ಬೆಳೆದ್ಬಿಟ್ಟ ಮೇಲೆ ಮಾಡಿದ್ರೆ ಏನೋ ತೊಂದರೆ ಇಲ್ಲ. ನಾವು ಹೊಟ್ಟೆ ಪಾರು ಏನೋ ಮಾಡ್ತಾ ಇದ್ದೀವಿ, ಇವಾಗ ಬೆಳೀತಿದ್ದೀವಿ. ದಯವಿಟ್ಟು ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಬಂದಿದ್ದೀವಿ. ಎಷ್ಟೊಂದು ಚಾಲೆಂಜ್ ಆಗಲಿ, ಮಾತುಗಳಾಗಲಿ. ನೀನು ಇಲ್ಲಿ ಬಂದಾಗ ಚಪ್ಪಲಿ ಕೂಡ ಇರಲ್ಲ, ಮಾರ್ಕೊಂಡ್ಬಿಟ್ಟಿರ್ತೀಯ ಅಂದರು. ನಮ್ಮ ಅಮ್ಮಗೆ ನಾನು 7,000 ಕೊಟ್ಟು ಚಪ್ಪಲಿ ಕೊಡ್ಸಿದ್ದೀನಿ ಇವತ್ತು ಹಾಕೋಕ್ ಬರೋಕ್ಕೆ. ಆಗಲಿ, ತುಂಬ ಕಷ್ಟ ಬಂದಿದ್ದೀವಿ. ನಮ್ಮ ಸ್ಟುಡಿಯೋ ನಮ್ಮ ಸುಧಾಕರ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ ನನ್ನ ಜೊತೆ ಯಾವಾಗಲೂ ಇದ್ರು. ಇಲ್ಲಿ ನೀವೇನು ನೋಡಿದ್ರಿ ಸಕ್ಸಸ್ಸು, ಕಷ್ಟ ನಾವು ಪಟ್ಟಿದ್ದು ನಮ್ಗೆ ಗೊತ್ತು. ತುಂಬ ಕಷ್ಟಪಟ್ಟಿದ್ದೀವಿ. ಜನರು ಎಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಏನು ಬರುತ್ತೆ ಅದೇ ಸಕ್ಸಸ್ಸು, ಅದನ್ನೇ ನೀವು ನೋಡಿ ಜಡ್ಜ್ ಮಾಡ್ತೀರಾ. ಕಷ್ಟಪಟ್ಟಿರೋ ನಮ್ಗೆ ಗೊತ್ತು. ಅವರಿಬ್ರು ನಿಜ ನಾನು ತುಂಬ ಕ್ಲೋಸು. ಡೈಲಿ ಸ್ಟುಡಿಯೋಗೆ ಹೋದಾಗ ಅವ್ರ ಜೊತೆನೇ ಇರ್ತಿದ್ದೆ. ಅವರು ನಾವೆಲ್ಲ ಸೇರಿ ಇವಾಗ ನೀವೇನು ನೋಡಿದ್ರಿ ಅದನ್ನ ಸಕ್ಸಸ್ ಆಗಿ ಮಾಡಿಕೊಟ್ಟಿದ್ದಾರೆ. ನನ್ನ ಜೊತೆ ಯಾವಾಗಲೂ ನನ್ನ ತಾಯಿ ಇರ್ತಾ ಇದ್ರು. ಬೆಳಗ್ಗೆ ನಾಷ್ಟ ಆಗಲಿ, ಊಟ ಆಗಲಿ ಬಿಟ್ಟು ಹೋಗ್ಬಿಟ್ಟು ಸ್ಟುಡಿಯೋಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ವಿ. ಕಷ್ಟಪಟ್ಟಿದ್ದೀರಿ ತುಂಬ. ಹೇಳೋಕ್ಕೋದ್ರೆ ಇನ್ನ ಕುಯ್ತಾನೆ ಇರ್ತೀನಿ, ಬೇಸರ ಮಾಡ್ಕೋಬೇಡಿ. ಸರ್, ನಮ್ಮ ತಂದೆ ಇಲ್ಲೇ ಇದ್ದಾರೆ. ನನಗೆ ರಿಯಲ್ ಆಗೋ ಹೇಳ್ಬೋದು, ನಂಗೆ ತಂದೆ ಇಲ್ಲ. ಸುರೇಶ್ ಬಾಬು ಅಂದ್ಬಿಟ್ಟು ತುಂಬಾ ಸೀನಿಯರ್ ಆಕ್ಟರು, ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಸಿನಿಮಾಲಿ ನಮ್ಮ ತಾಯಿ ಅಲ್ಲಿದ್ದಾರೆ. ಅವರು ರಾಜಲಕ್ಷ್ಮಿ ಮೇಡಮ್ ಅವರು. ನಾವು ಅವರೆಲ್ಲ ಜೊತೆಗೆ ಇರ್ತಿದ್ವಿ ಶೂಟಿಂಗ್ ಅಲ್ಲಿ ಒಂದು 50 ದಿನ. ಇನ್ನ ಹೇಳ್ಬೇಕಂತಿಲ್ಲ. ಪಳ್ಳಿಯವರು ಅವರು ಹಿಂದೆ ಕೂತಿದ್ದಾರೆ, ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಅವರೆಲ್ಲ. ಸೊ ಮ್ಯಾಕ್ಸಿಮಮ್ ಬಂದಿದ್ದಾರೆ. ಹೀರೋಯಿನ್ ಬರ್ತಿದ್ದಾರೆ, ಬಟ್ ಅವ್ರಿಗೆ ಟ್ರಾಫಿಕ್ ಅಲ್ಲಿ ಕಚ್ಕೊಂಡ್ಬಿಟ್ಟಿದಾರಂತೆ.
ರಿಪೇರಿ ಅಂತೆ, ನೆಲಮಂಗ್ಲಲ್ಲಿ ಬರೋಕ್ಕಾಗಿಲ್ಲ ಅಂತ ಈಗ ಫೋನ್ ಮಾಡಿದ್ರು, ಬರ್ತಿದಾರಂತೆ ಒಟ್ನಲ್ಲಿ. ಎಷ್ಟೊತ್ತಿಗೆ ರೀಚ್ ಆಗ್ತಾರೋ ಗೊತ್ತಿಲ್ಲ. ಅದೇ ಎಲ್ಲ ಆಗ್ಬಿಟ್ಮೇಲೆ ಬರ್ತಾರೆ. ನಮಸ್ಕಾರ. ನಾನು ಈ ಫಿಲಮು ಎಲ್ಲ ನಿಂತೋಗುತ್ತೆ ಅಂತ ಹೇಳಿ ತುಂಬ ಭಯ ಇಕ್ಸ್ಬಿಟ್ರು. ಭಯ ಇಕ್ಸಿ ತುಂಬ ಕಷ್ಟ ಬಿದ್ದು, ನಮ್ಮ ದೊಡ್ಡ ಮಗ ಡೆಲ್ಲಿನಲ್ಲಿದ್ದ, ಅಲ್ಲಿಂದ ಬಂದು ಅವನು ನಾನಿದ್ದೀನಿ ಇರು ಮಮ್ಮಿ ಅಂತೇಳಿ ನಮ್ಮ ಚಿಕ್ಕ ಮಗ, ನಮ್ಮ ದೊಡ್ಡ ಮಗ, ನನ್ನ ಸೊಸೆ ಎಲ್ಲ ಸೇರಿ ಧೈರ್ಯ ಕೊಟ್ಟು ನಿಂತು ಅವರೇ ಎಲ್ಲ ವಾಯ್ಸೆಲ್ಲ ಕೊಟ್ಟಿರೋದು. ನಮ್ಮ ಸೊಸೆನೇ ವಾಯ್ಸ್ ಕೊಟ್ಟಿರೋದು ಇದಕ್ಕೆ ಫಿಲಮ್ಗೆ, ಹೀರೋಯಿನಿಗೆ. ಮತ್ತು ಎರಡನೇ ಹೀರೋಯಿನಿಗೆ ನಮ್ಮ ಚಿಕ್ಕ ಮಗನ ಲವರ್ ಕೊಟ್ಟಿರೋದು. ಅವಳಿಗೂ ಲವರ್ ಅಂದರೆ ಮದುವೆ ಮಾಡ್ತೀನಿ ಅಲ್ಲೇ ಕೂತಿದ್ದಾಳೆ, ಈಗ ಬಂದಿದ್ದಾಳೆ ಕಳ್ಳಿ, ಮೇಲೆ ಬಾರೆ ಬಾ ಮಾಡ್ತೀನಿ. ಅವಳು ವಾಯ್ಸ್ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಅಲ್ಲೊಬ್ಳಿದ್ದಾಳೆ, ಅವರು ವಾಯ್ಸ್ ಕೊಟ್ಟಿದ್ದಾರೆ. ತುಂಬ ಜನ ಬಂದಿಲ್ಲ, ಮಿಸ್ ಆಗಿದ್ದಾರೆ. ದಯವಿಟ್ಟು ಸಂಸ್ಬಿಡಿ, ಇನ್ನು ತಪ್ಪು ಮಾತಾಡಿದರೆ ಸಂಸ್ಬಿಡಿ. ಭಾಗ್ಯ ಅವ್ರು ಬಂದು ಒಂದೆರಡು ಮಾತಾಡಬೇಕು ನಮ್ಮ ಬಗ್ಗೆ ಅಂತ ಕೇಳ್ಕೊತಾ ಇದ್ದೀನಿ. ಹೀರೋಯಿನ್ ಬಂದ್ರಲ್ಲ, ಕರ್ಕೊಳ್ಳಿ. ರಿಯಲ್ ಹೀರೋಯಿನ್ ಜನಕಾ ಸಿನಿಮಾ ಬಗ್ಗೆ ಹೇಳ್ದಂಗೆ ಅದೊಂದು ಕ್ಯೂಟ್ ಸ್ಟೋರಿ. ತಂದೆ ಮತ್ತು ಮಗಂದು ಬಾಂಡಿಂಗ್ ಸ್ಟೋರಿ. ತಂದೆಗೆ ಒಂದು ಆಸೆ ಇರುತ್ತೆ ಮಗನ್ನ ಇಲ್ಲಿ ತಗೊಂಡೋಗ್ಬೇಕು ಅಂತ, ಬಟ್ ಅಲ್ಲಿ ಊರಲ್ಲಿ ಹಳ್ಳಿಯಲ್ಲಿ ಆಗೋ ಬೇರೆಗಳೇ ಆಗತ್ತೆ. ಸೊ ತಂದೆ ಆಸೆ, ಮಗನಿಗೆ ಆಸೆ, ತಂದೆಗೆ ಡ್ರೀಮ್ ಫುಲ್ಫಿಲ್ ಮಾಡ್ಬೇಕಂತ ಮಗ ಕಷ್ಟಪಡೋದಾಗ್ಲಿ, ತಂದೆ ಮಗನಿಗೆ ಮುಂದೆ ತರಬೇಕಂತ ಅವ್ನು ಕಷ್ಟಪಡೋದಾಗ್ಲಿ, ಒಂದು ಕಷ್ಟಪಡೋದು ಇಬ್ರದ್ದು ಬಾಂಡಿಂಗ್ ಸ್ಟೋರಿ ಅದು. ಸೊ ಎಂಡಲ್ಲಿ ಸ್ವಲ್ಪ ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಇದೆ, ಫೈಟ್ ಇದೆ. ನೀವು ನೋಡ್ದಂಗೆ ಇಬ್ರು ಹೀರೋಯಿನ್ ಇದ್ದಾರೆ, ರೊಮ್ಯಾನ್ಸ್ ಇದೆ. ಸೊ ಹೇಳ್ಬೇಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಟೋರಿ ಇದು. ಸೊ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಅಪ್ಪ ಮತ್ತೆ ಮಗಂದು ಸ್ಟೋರಿನೇ ಹೋಗುತ್ತೆ ಇದು. ಅವರಿಬ್ರದ್ದು ಬಾಂಡಿಂಗ್ ಆಗಲಿ, ಅವರಿಬ್ರು ಪ್ರೀತಿ ಆಗಲಿ, ಅವರಿಬ್ರು ಎಷ್ಟು ಚೆನ್ನಾಗಿರ್ತಾರೆ.